ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ವಿದ್ಯೆಯೇ ತಾಯಿ ತಂದೆ, ಬುದ್ಧಿ ಸೋದರ ಮಾವ, ಅಧ್ವಾನಕ್ಕಾದವನೇ ನಂಟ, ಸುಖದಿ ತಾನಿದ್ದುದೇ ರಾಜ್ಯ ಸರ್ವಜ್ಞ. ಇದು ಸರ್ವಜ್ಞನ ವಿದ್ಯೆಯ ಮಹತ್ವವನ್ನು ಕುರಿತಾಗಿ ಹೇಳುವಂತಹ ಒಂದು ಅದ್ಭುತವಾದ ವಚನ. ವಿದ್ಯೆ ಅನ್ನುವ ಈ ಶಬ್ದ ವಿದ್ ಅನ್ನೋ ಮೂಲ ಧಾತುವಿನಿಂದ ಬಂದಿದೆ. ವಿದ್ ಅಂದರೆ ತಿಳಿಯೋದು ಅಂತ ಅರ್ಥ. ಅದರಲ್ಲಿ ತಿಳಿಯೋದ್ರಲ್ಲೂ ಕೂಡ ವಿದ್ಯೆಯಲ್ಲಿ ಎರಡು ಪ್ರಕಾರದ ವಿದ್ಯೆಯನ್ನು ಹೇಳ್ತಾರೆ. ಲೌಕಿಕ ವಿದ್ಯೆ, ಪಾರಲೌಕಿಕ ವಿದ್ಯೆ. ಲೌಕಿಕ ವಿದ್ಯೆ ಅನ್ನುವಂಥದ್ದು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಜೀವನ ನಡೆಸಬೇಕಾದ್ರೆ ಒಂದು ಉದ್ಯೋಗ ಬೇಕು, ಒಂದು ಯಾವುದ್ರಲ್ಲಾದ್ರೂ ಒಂದು ಚತುರತೆ ಬೇಕು, ಹಣ ಸಂಪಾದನೆಗಾಗಿ ಬಳಸ್ತಕ್ಕಂತಹ ವಿದ್ಯೆ ಲೌಕಿಕ ವಿದ್ಯೆ. ತನ್ನನ್ನು ತಾನು ಅರಿಯುವುದಕ್ಕಾಗಿ, ಈಗೇನು ನೀವು ಹಾಡು ಹೇಳಿದ್ರಿ, ದೇವ್ರ ನಾಮ ಹೇಳಿದ್ರಿ, ವಚನಗಳು ಹೇಳಿದ್ರಿ, ಇವೆಲ್ಲ ಏನಿದಾವಲ್ಲ, ಇದು ನಿಮ್ಮನ್ನು ನೀವು ಅರಿಯೋದಕ್ಕಾಗಿ ಇರ್ತಕ್ಕಂತಹ. ಕನಕದಾಸರದ್ದು ಒಂದು ಪದ್ಯ ಹೇಳಿದರು, ಬಹಳ ಅದ್ಭುತವಾದ ಪದ್ಯ. ಅದು ಪುತ್ತೂರು ನರಸಿಂಹನಾಯಕ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಅವ್ರು ಬರೀ 3 ನುಡಿ ತಗೊಂಡಿದ್ದಾರೆ. ಇದು 5 ನುಡಿ ಇದೆ, 6 ನುಡಿ ಇದೆಯಾ? 5 ಇದೆ. 5 ನುಡಿ ಇದೆ. 2 ಹೊಸದು ಕೇಳಿದ್ವಿ ಇವ್ರ ಬಾಯಿಂದ. ಒಬ್ಬರು ಯೂಟ್ಯೂಬಲ್ಲಿ 5 ನುಡಿನೂ ಹಾಡಿದ್ದಾರೆ, ಇನ್ನೊಬ್ರು ಏನೋ ಹೆಸರಿದೆ ಅವ್ರದ್ದು. ಆದರೆ ಆ ವಾದ್ಯಗಳ ಸಮೇತ ಪುತ್ತೂರು ನರಸಿಂಹನಾಯಕ್ ಹಾಡಿದ್ರೆ ತುಂಬ ಚೆನ್ನಾಗಿದೆ. ಅದು ಅಂದರೆ ಇವೆಲ್ಲ ವಿದ್ಯೆಗಳೇ. ಸಂಗೀತ ವಿದ್ಯೆ, ಸಂಗೀತ ಕಲೆ, ನಾಟ್ಯ ಕಲೆ, ಚಿತ್ರಕಲೆ, ಭಾಷಣದ ಕಲೆ, ಇವೆಲ್ಲವೂ ಕೂಡ ವಿದ್ಯೆನೇ. ವಿದ್ಯೆಯ ಬೇರೆ ಬೇರೆ ಅಂಗಗಳು. ಒಟ್ಟಾರೆ ವಿದ್ಯೆ ಅನ್ನುವಂಥದ್ದು ಮನುಷ್ಯನನ್ನ ಮಹಾತ್ಮನನ್ನಾಗಿ ಮಾಡುತ್ತೆ. ಇವತ್ತು ಗಾಂಧೀಜಿಯಂತಹ ಒಬ್ಬ ಮಹಾತ್ಮ ತಯಾರಾಗಬೇಕಾದ್ರೆ ಅವ್ರು ಏನು ಓದೋ ಅಭ್ಯಾಸ ಇಟ್ಕೊಂಡ್ರು ಕೊನೆ ತನಕ. ಅಂದರೆ ಇಲ್ಲಿ ಓದಿದ್ದು ಸಾಕಾಗಲಿಲ್ಲ ಅಂತ ಹೇಳಿ ಇಂಗ್ಲೆಂಡ್ಗೆ ಹೋದರು, ಬ್ಯಾರಿಸ್ಟರ್ ಆಗಿ ಬಂದರು, ಅಂದರೆ ಲಾ ಓದಿ ಬಂದರು. ಆದ್ದರಿಂದ ಅಲ್ಲಿ ಓದಬೇಕಾದ್ರೂ ಕೂಡ ಹೊಸ ಹೊಸ ಬೇರೆ ಬೇರೆಯವ್ರ ಪುಸ್ತಕಗಳನ್ನು ಓದಿದ್ರು, ಅದನ್ನು ಜಾರಿಗೊಳಿಸೋಕೆ ಪ್ರಯತ್ನ ಪಟ್ಟರು. ಅಂದರೆ ವಿದ್ಯೆ ಅನ್ನುವಂಥದ್ದು ಯಾವ ರೂಪದಲ್ಲಿ ನಮ್ಮನ್ನು ಕಾಪಾಡುತ್ತೆ ಹೇಳಕ್ ಬರಲ್ಲ. ಗಾಂಧೀಜಿಯವರು ಬಹಳ ದೊಡ್ಡ ವಿದ್ಯಾವಂತರಲ್ಲ, ಅಂದರೆ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಆದರೆ ಅವ್ರದ್ದೊಂದು ಗೀಳೇನಿತ್ತು ಅಂತಂದರೆ, ಏನನ್ನು ಅವರು ಕಡಿಮೆನೇ ಓದಲಿ ಅದನ್ನು ಜಾರಿಗೊಳಿಸ್ಕೋಬೇಕು ಅಂತಂತಿದ್ರು. ಅವ್ರ ತಾಯಿ ಹೋಗಬೇಕಾದ್ರೆ 2 ಮಾತು ಹೇಳಿದ್ರು. ಅಷ್ಟೊತ್ತಿಗಾಗಲೇ ಗಾಂಧೀಜಿ ಮದುವೆ ಆಗಿತ್ತು. 2 ಮಾತು ಹೇಳಿದ್ರು, 2 ಪ್ರಮಾಣ ಮಾಡಿಸ್ಕೊಂಡಿದ್ರು ಹೆಚ್ಚು ಕಡಿಮೆ. ಏನು ಅಂದರೆ ಮಾಂಸಾಹಾರ ಮದ್ಯಪಾನ ಮಾಡಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು ಅಂತ ಹೇಳಿ 2 ಅವ್ರ ತಾಯಿ ಮಾಡಿಸ್ಕೊಂಡಿದ್ದನ್ನು ಅವ್ರು ಪಾಲಿಸಿದ್ರು. ಹಾಗೆ ಪಾಲಿಸಿದ್ರಿಂದ ಅವರು ಅಲ್ಲಿಂದ ಬೀಜ ಶುರುವಾಯಿತು. ಮಹಾತ್ಮನ ಬೀಜ ಅಲ್ಲೇ ಇಂಗ್ಲೆಂಡಲ್ಲೇ ಶುರುವಾಗಿತ್ತು, ಇಂಗ್ಲೆಂಡಲ್ಲೇ ಬಿದ್ದಿತ್ತು ಅದು. ಅಂದರೆ ಅಷ್ಟರ ಮಟ್ಟಿಗೆ ವಿದ್ಯೆ ಅನ್ನುವಂಥದ್ದು ಮನುಷ್ಯನನ್ನು ಬಹಳ ದೊಡ್ಡ ಸ್ಥಾನಕ್ಕೆ ಏರಿಸುತ್ತೆ. ವಿದ್ಯೆ ಸಿಗದೆ ಹೋದರೆ, ವಿದ್ಯೆ ಸಿಕ್ಕರೆ ದೊಡ್ಡ ಮಹಾತ್ಮ ಆಗ್ಬೋದು. ಕೆಲವು ಸಾರಿ ವಿದ್ಯಾವಂತರು ಕೂಡ ಕೆಟ್ಟು ಹೋಗಿರೋದು ಉಂಟು ಈ ಜಗತ್ತಿನಲ್ಲಿ. ಬಹಳ ಕಲಿತು ಬಹಳ ಜಿಪುಣರಾಗಿ, ಬಹಳ ಕುಡುಕರಾಗಿ, ಪ್ರೊಫೆಸರ್ಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿರೋದು ಉಂಟು. ಆದರೆ ವಿದ್ಯೆಯನ್ನು ತಾಯಿ ತಂದೆ ಅಂತ ಭಾವಿಸ್ಕೊಂಡು ಅದನ್ನು ಚೆನ್ನಾಗಿ ಅರಿತು ಅದನ್ನು ಸರಿಯಾಗಿ ಬಳಸಿದ್ರೆ ಅದು ಒಂದು ಸಂಪತ್ತು. ಅದೊಂದು ಸಂಪತ್ತು ಹೌದು, ತಾಯಿ ತಂದೆ ಹೌದು, ವಿವೇಕವನ್ನು ಕೊಡ್ತಕ್ಕಂಥ ಗುರು ಹೌದು. ಅದು ನಮ್ಮೊಳಗಡೆನೆ ಆ ವಿದ್ಯೆ ಅನ್ನುವಂಥದ್ದು ಇರುತ್ತೆ. ಏನೋ ಒಂದು ಓದಿದೆ ಒಳ್ಳೆ ಪುಸ್ತಕ ಅಥವಾ ಕೇಳದೆ, ಅದನ್ನು ನಾವು ನೆನ್ಪಿಟ್ಕೊಂಡು, ಕೆಲವು ಸಾರಿ ನೆನ್ಪಿಟ್ಕೊಳ್ಳದೆ ಹೋದರೂ ಕೂಡ ಕಷ್ಟ ಕಾಲದಲ್ಲಿ ಅಥವಾ ಸವಾಲಿನ ಸಂದರ್ಭದಲ್ಲಿ ಅವು ನಮಗಾಗ್ತವೆ. ಆ ಮಾತುಗಳು ನೆನಪಿಗೆ ಬರ್ತವೆ. ಅದಕ್ಕೆ ನಾವು ಚಿಕ್ಕವರಿದ್ದಾಗ, ಅಂದರೆ ನಾವು 9ನೇ ಕ್ಲಾಸಲ್ಲಿ ಇದ್ವಿ ಅಂತ ಕಾಣಿಸುತ್ತೆ, ಗಾಂಧೀಜಿದೊಂದು ಪಾಠ ಇತ್ತು, ನಿರ್ಬಲ್ ಕಾ ಬಲ್ ರಾಮ್ ಅಂತೇಳಿ.
ಅವು ಪ್ರಿಂಟ್ ಮಾಡುವಾಗ ಏನು ಮಾಡ್ಬಿಟ್ಟಿದ್ದಾರೆ ಅವರು, ನಿರ್ಬಲ್ಕ ಬಲರಾಮ್ ಅಂತ ಮಾಡ್ಬಿಟ್ಟಿದ್ದಾರೆ. ಗೊತ್ತಾಯ್ತಲ್ಲ. ನನಗೆ ಮೊದಲು ಪರಿವಿಡಿ ಓದ್ತಿದ್ದೆ, ಏನಿದು ನಿರ್ಬಲ್ಕ ಬಲರಾಮ್, ನಿರ್ಬಲ್ಕ ಬಲರಾಮ್. ಆಮೇಲೆ ಪಾಠ ಮಾಡುವಾಗ ಗೊತ್ತಾಯ್ತು, ಅದು ಬಿಡಿಸ್ಬೇಕದು. ನಿರ್ಬಲ್ಕ ಬಲ್ ರಾಮ್ ಅಂತೇಳಿ, ಅಂದರೆ ನಿರ್ಬಲರ ಬಲ ಅವನು ಪರಮಾತ್ಮ ರಾಮ. ಅವ್ರಿಗೊಂದು ಕೆಡೋದಕ್ಕೊಂದು ಪ್ರಸಂಗ ಬಂದಿರುತ್ತೆ. ಆವಾಗ ಸ್ನೇಹಿತರೆಲ್ಲ ಪುಸಲಾಯಿಸ್ತಾ ಇರ್ತಾರೆ. ಅವರ ತಾಯಿ ಹೇಳಿದ ನೆನಪಾಗತ್ತೆ. ಅಲ್ಲಿಂದ ಓಡೋಗ್ಬಿಡ್ತಾರೆ ಅವರು. ಅಂದರೆ ಆ ಕೆಟ್ಟ ಪ್ರಸಂಗದಿಂದ ಹೊರಟೋಗ್ಬಿಡ್ತಾರೆ. ಆವಾಗ ಅವರು ಅನ್ಕೊಂತಾರೆ, ಎಲ್ಲರನ್ನೂ ನಿರ್ಬಲರನ್ನು, ನಾನು ನಿರ್ಬಲ ಆಗಿದ್ದೆ, ನಾನೇನು ಸಬಲ ಅಲ್ಲ. ನನ್ನ ಮನಸ್ಸು ಕೂಡ ಕೆಟ್ಟದ್ರ ಕಡೆಗೆ ಹರಿತಾ ಇತ್ತು. ಆದರೆ ನನ್ನ ತಾಯಿಯ ವಾಕ್ಯ ಮತ್ತು ಪರಮಾತ್ಮನ ರಕ್ಷಣೆ ನನ್ನನ್ನು ಕಾಪಾಡ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಅದು ವಿದ್ಯೆಯ ಬಲ. ಪರಮಾತ್ಮ ವಿದ್ಯೆಯ ರೂಪದಲ್ಲಿ ನಮ್ಮೊಳಗಡೆ ನೆಲೆಸಿರಬಹುದು, ವಿವೇಕದ ರೂಪದಲ್ಲಿ, ಸದ್ಗುಣಗಳ ರೂಪದಲ್ಲಿ, ಇನ್ನೂ ಅನೇಕ ರೂಪದಲ್ಲಿ. ಯಾವ ರೂಪದಲ್ಲಿ ನಾವು ನೆಲೆಗೊಳಿಸ್ಕೊಳ್ಬೇಕು ಅಂತ ಬಯಸ್ತೀವೋ ಆ ರೂಪದಲ್ಲಿ ಪರಮಾತ್ಮ ನಮ್ಮೊಳಗೆ ನೆಲೆಗೊಳ್ತಾನೆ. ಹಾಗೆ ಸೇವಾ ರೂಪದಲ್ಲೂ ಕೂಡ ಸೇವೆ, ದಾನ ಎಲ್ಲವೂ ಈ ಎಲ್ಲ ಸದ್ಗುಣಗಳು, ಈ ಎಲ್ಲ ಉನ್ನತ ಗುಣಗಳು ವಿದ್ಯೆಯ ಒಂದು ಪರಿಣಾಮ. ಇವತ್ತು ಮಾನವ ಜಗತ್ತು ಬದುಕಿದೆ ಅಂದರೆ ಇಲ್ಲಿ ತನಕ. ಯಾಕಂದರೆ ಬೇರೆ ಪ್ರಾಣಿಗಳಿಗಿಂತಲೂ ಹೆಚ್ಚು ಕೆಡುಕು ಮಾಡೋಕ್ಕೆ ಅವನಿಗೆ ಅವಕಾಶ ಇದೆ. ಬೇರೆ ಪ್ರಾಣಿಗಳಿಗಿಂತ ಹೆಚ್ಚು ಕೆಡುಕು ಮಾಡ್ಬೋದು ಇವನು. ಆ ಕೆಡುಕಿನಿಂದ ಪಾರ ಆಗಬೇಕು ಅಂತ ಇದ್ದರೆ ಅದು ವಿದ್ಯೆ ಮತ್ತು ಸದ್ಗುಣ. ಆ ವಿದ್ಯೆಯ ಪರಿಣಾಮವಾಗಿ ಬರ್ತಕ್ಕಂಥ ಸದ್ಗುಣ ಅದು ಮನುಷ್ಯನನ್ನು ಕಾಪಾಡುತ್ತೆ, ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುತ್ತೆ, ಅವನನ್ನು ಬಹಳ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಅಂದರೆ ಸಾಮಾನ್ಯ ಹೊಟ್ಟೆಪಾಡಿನಿಂದ ಹಿಡ್ಕೊಂಡು ಮೋಕ್ಷದವರೆಗೆ ನಮ್ಮ ಭಕ್ತಿ, ಮುಕ್ತಿ ಮತ್ತು ಭುಕ್ತಿ ಎರಡನ್ನೂ ಕೊಡುವ ಶಕ್ತಿ ವಿದ್ಯೆಗಿದೆ. ಭುಕ್ತಿ ಅಂದರೆ ಜೀವನ ಮಾರ್ಗ, ಲೌಕಿಕ ವಿದ್ಯೆ. ಈ ಮುಕ್ತಿ ಅಂತಂದರೆ ಈ ಎಲ್ಲ ನೋವುಗಳಿಂದ, ಈ ಎಲ್ಲ ಇತಿಮಿತಿಗಳಿಂದ ಬಿಡುಗಡೆ ಮಾಡಿ ಆತ್ಮದರ್ಶನ ಮಾಡಿಸ್ತಕ್ಕಂತಹ ಶಕ್ತಿ ಕೂಡ ವಿದ್ಯೆಗಿದೆ. ಅಂತಹ ವಿದ್ಯೆಯನ್ನು ಇವಾಗ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಎಲ್ರಿಗೂ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀರ. ಆದರೆ ಇವಾಗೇನು ನಮ್ಮ ಈ ಹಾಡಾಡಿದ್ರಲ್ಲ ಶಂಕರ್ ಅವರ ಮಕ್ಕಳಿಗೆ ಈಗಿನಿಂದನೇ ಒಳ್ಳೆ ಸಂಸ್ಕಾರ, ಹಾಡಿನ ಸಂಸ್ಕಾರ ಕೂಡ ಕಲಿಸ್ತಾ ಇದ್ದಾರೆ. ಕಲಿಸೋದ್ರ ಜೊತೆಗೆ ಮಕ್ಕಳಿಗೆ ನಿಯಮಗಳನ್ನು ಕಲಿಸ್ಬೇಕು. ನೀವು ಹಾಡು ಕಲಿಸೋದು ಒಳ್ಳೆಯದು, ಅದು ಮೊದಲನೇ ಮೆಟ್ಲು. ಕೆಲವು ಸಾರಿ ಮಕ್ಕಳನ್ನ ನಾನು ನೋಡಿದ್ದೀನಿ, ಒಳ್ಳೆ ವಚನ ಕಲಿತಂಥ ಮಕ್ಕಳು 30 ವರ್ಷದಿಂದ ಒಳ್ಳೆ ಚೆನ್ನಾಗಿ ಹಾಡಿ ಪ್ರಸಿದ್ಧನಾದಂಥ ಹುಡುಗ ಇವತ್ತು ಕೆಟ್ಟು ಪೋಲಿಗಳ ಜೊತೆ ಅಲಿತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಕೇವಲ ಕಲಿಸುವಿಕೆ ಅಂದರೆ ಹೇಳೋದ್ರಿಂದ ನಾವು ಮಕ್ಕಳನ್ನ ತಯಾರು ಮಾಡೋಕ್ಕಾಗಲ್ಲ. ಅದರ ಜೊತೆಗೆ ಅವ್ರು ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ ತಕ್ಷಣವೇ ತಾಯಿ ತಂದೆಗಳಾದಂಥವ್ರು ಗಮನಿಸಿ ಅದು ಒಳ್ಳೇದಲ್ಲ ಅನ್ನೋದನ್ನು ಪ್ರೀತಿಯಿಂದ, ಕೆಲವು ಸಾರಿ ಶಿಕ್ಷೆಯಿಂದ ಅದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಳ್ಬೇಕು. ಅದನ್ನು ಕಲಿಸಿದ್ರೆ, ನಡೆನುಡಿಯನ್ನು ಕಲಿಸಿದ್ರೆ ಅದು ಮಕ್ಕಳನ್ನು ಕಾಪಾಡುತ್ತೆ. ಕಂಠಪಾಠ ಮಾಡೋದು ಅದು ಒಂದು ಹಂತ ಅಷ್ಟೇ. ಆನಂತರ ನಡೆನುಡಿಯನ್ನು ಕಲಿಸೋದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ವಿದ್ಯೆಗೆ ಶೋಭೆ ಅದೇನೆ, ನಡೆನುಡಿಯನ್ನು ಕಲಿಸ್ತಕ್ಕಂಥದ್ದು. ಅದನ್ನೇ ಸರ್ವಜ್ಞ ಹೇಳೋದು, ವಿದ್ಯೆ ತಾಯಿ ತಂದೆ, ಬುದ್ಧಿ ಸೋದರ ಮಾವ. ಅಂದರೆ ಸೋದರ ಮಾವ ಅಂದರೆ ಹಿಂದೆ ತಾಯಿಯ ಅಣ್ಣ ಅಥವಾ ತಮ್ಮ, ತಾಯಿಯ ಅಣ್ಣ ಅಥವಾ ತಮ್ಮನಿಗೆ ಸೋದರ ಮಾವ ಅಂತ ಕರಿತೀರಿ. ಆ ಸೋದರ ಮಾವ ತನ್ನ ತಂಗಿಯ ಮಕ್ಕಳನ್ನು ಅಥವಾ ಅಕ್ಕನ ಮಕ್ಕಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊತಿದ್ದ. ಇದು ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ನನಗೆ ಗೊತ್ತಿದೆ. ಅಂದರೆ ನಮ್ಮ ತಾಯಿಯ ತಮ್ಮ ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ದ. ಆ ಸೋದರ ಮಾವನ ಏನು ಪ್ರೀತಿಯ ಸುಖವನ್ನು ನಾನು ಚಿಕ್ಕವನಿದ್ದಾಗ ಅನುಭವಿಸಿದ್ದೀನಿ. ಹಾಗೆ ಬುದ್ಧಿ ಎನ್ನುವಂಥದ್ದು, ಸದ್ಬುದ್ಧಿ ಎನ್ನುವಂಥದ್ದು ಇದೆಯಲ್ಲ, ನಮಗೆ ಬೇಕಾದನ್ನೆಲ್ಲ ಕೊಡಿಸುತ್ತೆ ಅದು. ಅದೇ ದುರ್ಬುದ್ಧಿ ಎನ್ನುವಂಥದ್ದು ನಮಗೆ ಶಿಕ್ಷೆಯನ್ನು ಕೊಡಿಸುತ್ತೆ, ಜೈಲಿಗೆ ಕಳಿಸುತ್ತೆ, ಕೆಲವು ಸಾರಿ ಜೀವನೇ ತೆಗೆಯುತ್ತೆ. ದುರ್ಬುದ್ಧಿ ಎನ್ನುವಂಥದ್ದು. ಆ ಸದ್ಬುದ್ಧಿಯನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ, ಅದೇ ಸೋದರ ಮಾವ. ಅಧ್ವಾನಕ್ಕಾದವನೇ ನಂಟ. ಯಾರು ಅಧ್ವಾನಕ್ಕಾಗಿರೋ ಅಂದರೆ ನಮ್ಮ ಕಷ್ಟದಲ್ಲಿ ಯಾರು ಆಗ್ತಾರೋ ಅವರೇ ಸಂಬಂಧಿಕರೆಲ್ಲರೂ ಆಗ್ತಾರೆ ಅಂತಲ್ಲ. ಆದರೆ
ಕಷ್ಟ ಕಾಲದಲ್ಲಿ ಆಗುವಂಥವನು, ಸಹಾಯ ಮಾಡ್ತಕ್ಕಂಥವನೇ ಸಂಬಂಧಿಕ. ಅಧ್ವಾನಕ್ಕಾದವನ ನಂಟ ಸುಖದಿ ತಾನಿದ್ದುದೇ ರಾಜ್ಯ ಸರ್ವಜ್ಞ. ಸುಖವಾಗಿ ಆನಂದವಾಗಿ ಎಲ್ಲಿರ್ತಾನೋ ಅದೇ ನಿನ್ನ ದೇಶ, ಅದು ಮನುಷ್ಯನನ್ನು ಉದ್ಧಾರ ಮಾಡುತ್ತೆ ಅನ್ನುವ ಮಾತನ್ನು ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.